ನಮಸ್ಕಾರ ಗುರುಗಳೇ. ಇವತ್ತು ನಾನಿರೋದು ಬೆಂಗಳೂರಿನ ಅತಿ ಪ್ರಾಚೀನವಾದ ಶಕ್ತಿಯುತ ದೇವಸ್ಥಾನಗಳಲ್ಲಿ ಒಂದಾಗಿರುವ ಎಣ್ಣೆ ಅಂಗಡಿ ಆದಿಶಕ್ತಿ ಮಂತ್ರಾಲಯ, ಕಾಟನ್ಪೇಟೆ, ಬೆಂಗಳೂರು. ಗುರುಗಳೇ, ಈ ಸ್ಥಳಕ್ಕೆ 180 ವರ್ಷದ ಇತಿಹಾಸ ಇದೆ. ಅದೇ ಥರ ಮಕ್ಕಳಿಗೆ ಮೈ ಹುಷಾರಿಲ್ಲ ಅಂದೊಡನೆ ತಟ್ಟನೆ ನೆನಪಾಗೋ ಜಾಗ ಸಹ ಇದೆ. ಈ ಸ್ಥಳಕ್ಕೆ ಎಣ್ಣೆ ಅಂಗಡಿ ಅಂತ ಏನಕ್ಕೆ ಹೆಸರು ಬಂತು, ಈ ಸ್ಥಳದಲ್ಲಿರುವ ಮಹಿಮೆ ಏನು ಅಂತ ಇಲ್ಲಿನ ಮುಖ್ಯಸ್ಥರಾದ ಎಕ್ಸ್ ಕಾರ್ಪೊರೇಟರ್ ಪ್ರಮೋದ್ ಅವರಿಂದನೇ ತಿಳ್ಕೊಳ್ಳೋಣ, ಬನ್ನಿ. ಸರ್, ನನಗೆ ಈ ದೇವಸ್ಥಾನದ ಬಗ್ಗೆ ಮತ್ತು ಇಲ್ಲಿನ ಏನೇನು ಮಂತ್ರ ಅಥವಾ ಯಾವುದೋ ಒಂದು ರಿಚುವಲ್ಸ್ ಇದೆ ಅಲ್ವಾ ಸರ್, ಇಲ್ಲಿನ ಪದ್ಧತಿ ಅದು ಸ್ವಲ್ಪ ತಿಳಿಸ್ಕೊಡಿ ಸರ್. ಇದು ಬಂದು ಸುಮಾರು 180 ವರ್ಷದ ಇತಿಹಾಸ ಹೊಂದಿರೋ ಎಣ್ಣೆ ಅಂಗಡಿ. ಇಲ್ಲಿ ಇದಕ್ಕೆ ಮುಂಚೆ ನಮ್ಮ ಮುತ್ತಾತ ಅವ್ರ ತಂದೆ ದೊಡ್ಡ ಹರ್ಸಪ್ಪನವರು ಅಂತ ಶುರು ಮಾಡಿದ್ದು. ಅವರಾದ ನಂತರ ಹರ್ಸಪ್ಪನವರು, ಅವರಾದ ನಂತರ ರಾಜಣ್ಣ ಅಂತ, ಅವರಾದ ನಂತರ ತಂದೆ ದೇವಾನಂದ್ ಅಂತ, ಈಗ ನಾನು ಬಿಟ್ಟರೆ ನನ್ನ ತಮ್ಮ ಅಜ್ಜಿ ಹರ್ಷ ಅಂತ ಇದು ನಡೆಸ್ಕೊಂಡು ಹೋಗ್ತಾಯಿದ್ರಿ. ಸುಮಾರು ಇಲ್ಲಿ ಬಾಲಗ್ರಹಕ್ಕೆ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಎದುರುಕೊಂಡಿದ್ರೆ ಬಾಲಗ್ರಹ ದೋಷಕ್ಕೆ ಮತ್ತು ಮಕ್ಕಳು ದೃಷ್ಟಿಗೆ ಊಟ ಮಾಡೋದಕ್ಕೆ ಇಲ್ಲಿ ಬಂದು ಯಂತ್ರ ಕಟ್ಸ್ಕೊಂಡು ಹೋಗ್ತಾರೆ. ಇದು ಎಣ್ಣೆ ಅಂಗಡಿ ಅಂತ ಕರೀತೀರಿ. ಮುಂಚೆ ನಾವು ಬಂದು ಗಾಣಿಗ ಜನಾಂಗದವರು, ಮುಂದೆ ನಾವು ಎಣ್ಣೆ ಮಾರ್ತಾಯಿದ್ರೆ ಹಿಂದೆ ಯಂತ್ರ ಕಟ್ತಾಯಿದ್ರು, ಅದು ಹಾಗೆ ನಿಂತ್ಕೊಂಡಿದೆ ಎಣ್ಣೆ ಅಂಗಡಿ ಅಂತ. ಇಲ್ಲಿ ತಾಯಿ ಮಹಾತ್ಮೆ ಚೆನ್ನಾಗಿದೆ ಸರ್. ಇಲ್ಲಿ ಯಾವ್ಯಾವ ಸಮಸ್ಯೆಗೆ ಇಲ್ಲಿ ಏನೇನು ಪರಿಹಾರ, ಇಲ್ಲಿ ಎಸ್ಪೆಷಲಿ ಮಕ್ಕಳಿಗೆ ಅಂತ? ಎಸ್ಪೆಷಲಿ ಜಾಸ್ತಿ ಮಕ್ಕಳಿಗೆ ಅಂತ ಬರ್ತಾರೆ. ಬಾಲಗ್ರಹ ದೋಷ ಆಗಿದ್ರೆ, ಮಕ್ಕಳು ಎದುರುಕೊಂಡಿದ್ರೆ, ಅವ್ರು ಊಟ ಮಾಡಿದ್ರೆ, ಲೂಸ್ ಮೋಷನು, ವಾಮಿಟಿಂಗು, ಇದಕ್ಕೆಲ್ಲದಕ್ಕೂ ಇಲ್ಲಿ ಬಂದು ಯಂತ್ರ ಕಟ್ಸ್ಕೊಂಡು ಸರ್. ಅದು ತಾಯಿಗೆ ಹೇಗೆ ಗೊತ್ತಾಗುತ್ತೆ ಸರ್ ಆ ಥರ ಆಗಿದೆ? ಮಕ್ಕಳದು ಕಣ್ಣು ಬಂದು ಸ್ಟ್ರಿಪ್ ಆಗುತ್ತೆ, ಈ ಐಬೋ ಆ ಸ್ಟ್ರಿಪ್ ಆದಾಗ ಅದು ಬಾಲಗ್ರಹ ದೋಷ ಅಂತ ಗೊತ್ತಾಗುತ್ತೆ. ಮತ್ತು ಲೂಸ್ ಮೋಷನ್, ಸ್ಮೆಲ್ ಬರೋದು, ಮತ್ತು ವಾಮಿಟಿಂಗ್ ಆಗೋದು, ಇದರಿಂದ ಬಾಲಗ್ರಹ ದೋಷ ಅಂತ ಕರೀತೀವಿ ಸರ್. ಎಷ್ಟು ಸಲ ಆ ಥರ ಕರ್ಕೊಂಬರ್ಬೇಕು ಸರ್? ಆದರೆ ಇಲ್ಲ, ನಾವು ಕಟ್ಟೋದು ಬಂದು ಒಂದು 3 ತಿಂಗಳು ಪವರ್ಫುಲ್ ಆಗಿರುತ್ತೆ. ಒಂದ್ಸತಿ ಕಟ್ಟಿದ್ರೆ ಅವ್ರು 1 ವರ್ಷ ಬಿಟ್ಟರು ಬರ್ತಾರೆ, ಇಲ್ಲ 6 ತಿಂಗಳಿಗೆ ಒಂದ್ಸತಿ ಬರ್ತಾರೆ. ಆ ರೀತಿ ಪದೇ ಬರಬೇಡಿ ಅಂತ ನಾವೇ ಹೇಳ್ತೀವಿ. 6ನೇ ಜನ್ರೇಷನ್ ಇದು, 6th ಜನ್ರೇಷನ್. ನಾನು ಆ್ಯಕ್ಚುಲಿ BDS ಮಾಡಿದ್ದೀನಿ, ಬ್ಯಾಚುಲರ್ ಆಫ್ ಡೆಂಟಲ್ ಸ್ಟೂಡೆಂಟ್, ಇನ್ಕ್ಲೂಡಿಂಗ್ ನಾನು ಈ ಏರಿಯಾ ಕಾರ್ಪೊರೇಟರ್, ಎಕ್ಸ್ ಕಾರ್ಪೊರೇಟರ್. ಆದರೂ ನಿಮ್ಮ ವೃತ್ತಿನ ನಾನು ವೃತ್ತಿ ಬಿಟ್ಟಿಲ್ಲ. ಸೊ ಅವಾಗಿಂದ ನೀವು ಇದನ್ನ, ಅಂದ್ರೆ ನಿಮ್ಮ ಮುತ್ತಾತ ಅವರು ಅವ್ರ ತಂದೆ ಅವ್ರು ಸ್ಟಾರ್ಟ್ ಮಾಡಿದ್ರು ಸಣ್ಣದಾಗಿ. ಸೊ ಇದನ್ನ ಅವಾಗಿಂದ ಇದೇ ಪ್ಲೇಸ್ ಇದೇ ಪ್ಲೇಸ್ ಇದು 180 ವರ್ಷ ಆಗಿದೆ ಓಪನ್ ಆಗಿ. 180 ವರ್ಷ. ಸೊ ಅಲ್ಲಿಗೆ ನಾವು ಬೆಂಗಳೂರು ಜನಕ್ಕೆ ಧೈರ್ಯವಾಗಿ ಹೇಳ್ಬೋದು, ಇದು 180 ವರ್ಷ ಇರುವಂತ ಒಂದು ದೇವಾಲಯ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಸರ್, ನಮ್ಗೆ ಇದೊಂದು ಹೇಳಿ, ಯಾವ್ಯಾವ ದಿನದಲ್ಲಿ ಬರಬೇಕು ಇಲ್ಲಿ? ಪ್ರತಿ ಮಂಗಳವಾರ, ಗುರುವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಪೌರ್ಣಮಿಗೆ. ಆದರೆ ಇನ್ನೊಂದು ಸ್ಪೆಷಲ್ ಏನಿದೆ, ಇಲ್ಲಿ ಮುಸಲ್ಮಾನ್ ಸಹ ಬರ್ತಾರೆ. ಇಲ್ಲಿ ಹಿಂದೂ, ಮುಸ್ಲಿಮ್ಸ್, ಕ್ರೈಸ್ತರು ಎಲ್ಲರೂ ಬರ್ತಾರೆ. ಇಲ್ಲಿ ಎಲ್ಲ ಜಾತಿ ಜನಾಂಗದವರು ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಒಂದು ಟೈಮ್ ಕೊಟ್ಟಿದ್ದಕ್ಕೆ. ಗುರುಗಳೇ, ಈಗ ಮಕ್ಕಳಿಗೆ ಮಂತ್ರ ಹೇಗಾಗ್ತಾರೆ ಅನ್ನೋದನ್ನು ನೋಡೋಣ, ಬನ್ನಿ. कौन सा गाँव वाले? मैं बिहार से। ಬಿಹಾರಿಂದ पटना सुनीता। ಸೊ ಇಲ್ಲಿ ಯಾವಾಗ ಬಂದು ಈ ಥರ ಯಂತ್ರ ಹಾಕ್ಸ್ಕೊಂಡು ಹೋಗ್ತಾರೆ, ಆರೋಗ್ಯ ಸರಿ ಇಲ್ಲ ಅಂತ. ಅದೇ ಥರ ಮಕ್ಕಳಿಗೆ 40 ವರ್ಷದಿಂದ ಬರ್ತಾ ಇದ್ರು. 40 ವರ್ಷ, 35 ವರ್ಷದಿಂದ ಬರ್ತಾ ಇದ್ರು. ಅಂದ್ರೆ ಇವರು ಚಿಕ್ಕವರಿರುವಾಗ ಇವ್ರ ಬೇಬಿಗೂ ಇಲ್ಲೇ ಬರ್ತಾ ಇದ್ದೀವಿ. ಸೂಪರ್. 5 ವರ್ಷ 40 ವರ್ಷದಿಂದ ನೀವು ಅಂದ್ರೆ ನಿಮಗೇನೆ ₹5 ಇತ್ತು ಅವಾಗ. ಇವಾಗ ಎಷ್ಟಿದೆ? ಇವಾಗಿದೆ 250. ಅಲ್ಲಿಂದ ಬಂದಿದ್ದೀರಾ? ನಾವು ಕೋಣಕುಂಟೆ ಕ್ಲಾಸಿಂದ ಕೋಣನಕುಂಟೆ ಕ್ಲಾಸಿಂದ. ಹಾಗೆ ನಿಮಗೆ ಏನಾದರೂ? ನಾವು 50 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಮ ಅಮ್ಮ ಅವರು ಕರ್ಕೊಂಡ್ ಬರ್ತಾ ಇದ್ರು. ₹1 ಇತ್ತು. ₹1 ಇತ್ತು. ₹5 ಅವರು ₹1. ಏನಿಲ್ಲ, ಮಗುಗೆ ಇದು ವಾಮಿಟ್ ಆಗುತ್ತಲ್ಲ, ಬೇರೆ ಆದಾಗ ಅದೇನು ಸ್ಮೆಲ್ ಬರುತ್ತೆ. ಸ್ಮೆಲ್ ಬಂದಾಗ ಇದೆ ಅಂತ ತಿಳ್ಕೊಂಡು ಬರ್ಬೇಕು ನಾವು. ಸ್ಮೆಲ್ ಬಂದ್ಬಿಡುತ್ತೆ ಅವಾಗ ಮಗುಗೆ, ಅವಾಗ ತಿಳ್ಕೊಂಡು ಕರ್ಕೊಂಬಂದ್ಬಿಡ್ತೀವಿ. ನೋಡಿ ಗುರುಗಳೇ, ಅವ್ರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಇವಾಗ ನಾನು ಅವಾಗಲೇ ಹೇಳಿದೆ, ಒಬ್ರು ಕೇಳಿದೆ ಹೆಂಗೆ ನಮ್ಗೆ ಗೊತ್ತಾಗುತ್ತೆ ಮಗುಗೆ ಹೀಗಾಗಿದೆ ಅಂದರೆ. ಯಾಕಂದರೆ ಈಗ ಯಾರೂ ದೊಡ್ಡವ್ರು ಇರೋದೇ ಇಲ್ಲ, ಎಲ್ಲ ಹಸ್ಬೆಂಡ್ ಆ್ಯಂಡ್ ವೈಫೇ ಇರೋದ್ರಿಂದ ಗೊತ್ತಿರೋದಿಲ್ಲ. ಸೊ ಈಗ
ಆಗಿದೆ ಮಗುಗೆ ಏನಾದರೂ, ಅಥವಾ ಎಕ್ಸಾಂಪಲ್ ಅದು ಬಾಲಗ್ರಹ ಅಂತ ಹೇಳ್ತಾ ಇದ್ದಾರೆ, ಅದಾಗಿದೆ ಅಂತ ಹೇಗೆ ತಿಳ್ಕೊಳ್ಳೋದು ಅನ್ನೋದಕ್ಕೆ ಒಂದು ಟ್ರಿಕ್ ಹೇಳ್ತಾ ಇದ್ದಾರೆ ಮೇಡಮ್ ಅವರು. ಅವ್ರ ಹತ್ರ ಕೇಳೋಣ. ಮಗುದು ಅದು ಅಕಸ್ಮಾತ್ ಲೂಸ್ ಮೋಷನು ವಾಮಿಟ್ ಆದಾಗ ಅದು ಸ್ಮೆಲ್ ಬರುತ್ತೆ. ಸ್ಮೆಲ್ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಇದೇ ಆಗಿದೆ ಅಂತ. ಅವಾಗ ಇಮಿಡಿಯೇಟ್ ಕರ್ಕೊಂಡು ಬಂದು ಇಲ್ಲಿ ಅದು ಏನಂದ್ರೆ ಬಿಟ್ಟು ಬಿಟ್ಟು ಬರ್ತಾ ಇರುತ್ತೆ ಜ್ವರ. ಹಾಸ್ಪಿಟ್ಲಿಗೆ ಹೋದ್ರೂ ವಾಸಿ ಆಗಲ್ಲ, ಅದು ಔಷಧಿ ಹಾಕಿದ ತಕ್ಷಣ ನಿಂತೋಗುತ್ತೆ, ಮತ್ತೆ ಬರುತ್ತೆ. ಅವಾಗ ನಾವೇನು ಮಾಡ್ತೀವಿ, ಇಲ್ಲಿ ಕರ್ಕೊಂಡ್ಬಂದು ಅದಕ್ಕೆ ಅನುಕೂಲ ಆಗುತ್ತೆ. ಹೇಳಿ ಅಮ್ಮ, ನೀವೆಲ್ಲಿಂದ ಬಂದಿರೋದು? ನಾವು ಅಂಚಪಳ್ಳಿಯ ಕೆಂಗೇರಿಯಿಂದ ಬಂದಿರೋದು. ಏನಾಗಿದೆ ಪಾಪುಗೆ? ಪಾಪುಗೆ ತುಂಬಾ ಹುಷಾರಿಲ್ಲ, ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ವಿ, ಆದ್ರೂ ಕಮ್ಮಿ ಆಗ್ತಾ ಇಲ್ಲ. ಇಲ್ಲಿ ಬಂದು ತಾಯ್ತ ಹಾಕ್ಸಿದ್ರೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದೀರಾ. ಇದು ಮೊದಲನೇ ಸಲ ಬರ್ತಾ ಇದ್ದೀರಾ, ಇಲ್ಲ ನಿಮ್ಗೆ ಇಲ್ಲಿ ಬಂದಿರೋದು ಎಕ್ಸ್ಪೀರಿಯನ್ಸ್ ಇದೆಯಾ? ಆಗಲೇ ನಾವು 10 ವರ್ಷದಿಂದನೂ ಬರ್ತಾ ಇದ್ದೀವಿ. ನಮ್ಮ ಅಣ್ಣ ಇದ್ದಾರಲ್ಲ, ಅವ್ರ ಮಕ್ಳಿಗೆಲ್ಲ ಹಾಕ್ಸಿದ್ದೀವಿ. ಇದು ನನ್ನ ಪಾಪು ಎಲ್ಲ ಹಾಕ್ಸ್ತಾ ಇದ್ದೀವಿ. ಸೊ ಇಲ್ಲಿ ಬಂದಾಗಿಂದ ನಿಮ್ಗೆ ಇಲ್ಲಿ ಪಾಸಿಟಿವ್ ಆಗಿ ನಿಮ್ಗೆ ರಿಸಲ್ಟ್ ಬರ್ತಿದೆ. ನಾವು ರಾಮನಗರದಿಂದ ಬಂದಿದ್ದೀವಿ. ರಾಮನಗರದಿಂದ ಬಂದಿದ್ದೀರಾ? ಹೇಳಿ ಸರ್. ಮಗುಗೆ ಹುಷಾರಿಲ್ಲಾಗ ತಾಯ್ತ ಹಾಕೋದ್ರಿಂದ 100% ರಿಸಲ್ಟ್ ಇದೆ. ಏನೇ ಆದರೂ ಮಗುಗೆ ಈಗ ಏನಾದರೂ ಕೆಳಗೆ ಬಿದ್ದೋದ್ರೆ ಆ ಥರ ಅಂಥದ್ದೆಲ್ಲ ಹೇಳ್ತಾರಲ್ಲ. ಸೊ ಕೆಲವರೆಲ್ಲ ಗೊತ್ತಿಲ್ಲದಿರೋ ಆಸ್ಪತ್ರೆಗೆ ಹೋಗ್ತಾರೆ. ಕೆಲವ್ರು ಮನೇಲಿ ಸೀನಿಯರ್ ಮಾತು ಕೇಳಿದ್ರೆ ಸೊ ಮಗು ಚೆನ್ನಾಗಿ ಆಗ್ಬೋದು. ಸೊ ಸೀನಿಯರ್ ಈಗ ಕೆಲವರೆಲ್ಲ ಸೀನಿಯರ್ ಮಾತೇ ಕೇಳೋದಿಲ್ಲ, ಆಸ್ಪತ್ರೆಗೆ ಹೋಗ್ಬಿಟ್ರೆ ಎಲ್ಲ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ದೊಡ್ಡವ್ರು ಹೇಳೋ ಮಾತು ಒಂದು ಸತಿ ಕೇಳಿ ದೇವಸ್ಥಾನಕ್ಕೆ ಬಂದರೆ ಈ ಅಮ್ಮ ಆಶೀರ್ವಾದದಿಂದ ಮಗುಗೆ ಚೆನ್ನಾಗಾಗುತ್ತೆ, ಒಳ್ಳೇದಾಗುತ್ತೆ. ಈಗ ನಾನು ಬಂದಿರೋ 3ನೇ ಸತಿ ಇದು. ಸೊ ಮಗು ಹುಟ್ಟಿದಾಗ 3 ತಿಂಗಳಿಗೆ ಒಂದು ಸತಿ ಬಂದಿದ್ದೆ, ಬಾಲಗ್ರಹ ಆಗಿತ್ತು ಅವಾಗೊಂದು ಸತಿ. ಈಗ ಭಯ ಬಿದ್ದವನೆ, ಜ್ವರ ಬಂದಿದೆ ಆಸ್ಪತ್ರೆಗೆ ಹೋಗ್ತಾ ಇಲ್ಲಿ ಬಂದಿದ್ದೀನಿ. ಅಂದರೆ ಇದು ರಿಸಲ್ಟು ತುಂಬ ಎಲ್ಲರಿಗೂ ಒಳ್ಳೆ ದಿವಸ ಪಾಸಿಟಿವ್ ಇದೆ, 100% ಪಾಸಿಟಿವ್ ಇದೆ. ಸಿದ್ದರಾಜ್ ಅಂತ ಮೊನ್ನೆ 6 ತಿಂಗಳಿಂದ ಪೂನಾದಲ್ಲಿ ಯಾರೋ ಒಂದು ಹೆಣ್ಮಗುಗೆ, ಕಾಲೇಜ್ ಹುಡುಗಿಗೆ ಜೊತೆಯಲ್ಲಿರೋ ಫ್ರೆಂಡೇ ಸತ್ತೋದಂತೆ. ಅವರು ಬಂದು ಇದಾಗ್ಬಿಟ್ಟಿದ್ರು, ಅವ್ರಿಗೆ ದೆವ್ವ ಹಿಡ್ಕೊಂಡ್ಬಿಟ್ಟಿತ್ತು. ಅವ್ರಿಗೂ ಸುಮಾರು ಎಲ್ಲೆಲ್ಲೋ ತೋರಿಸಿದ್ದಾರೆ, ಸುಮಾರು 60-70 ಲಕ್ಷ ರೂಪಾಯಿವರೆಗೂ ಖರ್ಚು ಮಾಡೋರೆ. ಅವ್ರಿಗೆ ಹೋಗಲಿಲ್ಲ, ಹಂಗೂ ಆಗಲಿಲ್ಲ ಅವ್ರಿಗೆ. ಅಂಥ ಟೈಮಲ್ಲಿ ಏನು ಮಾಡಿದ್ದಾರೆ, ಅವರು ಯಾರೋ ಟ್ರೈನಲ್ಲಿ ಹೋಗೋವಾಗ ಏನಾಗಿದೆ ಅಂತ ಈ ಥರ ಹಿಂಗಾಗಿದೆ ಅಂದಿದ ತಕ್ಷಣ ಅವರು ಹೋಗಿ ಫಸ್ಟು ಕಾಟನ್ಪೇಟೆ ಅಂತಿದೆ, ಅಲ್ಲಿ ಹೋಗಿ ಬೆಂಗಳೂರಿಗೆ ಹೋದರೆ ಅಲ್ಲಿ ಒಂದು ಎಣ್ಣೆ ಅಂಗಡಿ ಅಂತಿದೆ, ದೊಡ್ಡ ಅಂಗಡಿ ಅದು, ಕಾಳಿ ಮಾತಾ ದೇವ್ರದ್ದಿದೆ. ಅವರು ಅಲ್ಲಿ ಹೋದರೆ ನಿಮಗೆ ನೋಡೋಗುತ್ತೆ ಹೋಗಿ ಅಂತಂದರು, ಕಳಿಸಿದ್ರು. ಏನು ದೇವ್ರು ನೋಡ್ಬಿಟ್ಟು ಬರಲ್ಲ ಅಂತದೆ, ಹಂಗೆ ಒಂಥರ ಆಡ್ತಾರೆ. ಆ ಮಗು ಜಾತಾ ನೈ ಯಾಕರ್ತಾ ಅಂತದೆ, ಹಂಗೂ ಬಿಡಲಿಲ್ಲ ಅವರು. ಏನು ಮಾಡೋಣ, ಆಗೋಗಿದೆ ಅಂತ ಆಮೇಲೆ ಹಂಗೂ ಈ ಕೈ ಕಿತ್ಕೊಂಡು ನೋಡ್ತಾರೆ. ಎಳ್ಕೊಂಬಂದು ಒಳಗಡೆ ಕುಂಚಿ, ಆಮೇಲೆ ಇವರೇ ದೊಡ್ಡವರೇ ಇದ್ದರು, ಕುಂಚ್ಬಿಟ್ಟು ಆಮೇಲೆ ಅವರು ಏನು ಎಲ್ಲಿರೋದು ಇದು ಅಂತಂದರು. ಹಿಂದಿ ಬಾತ್ ಕರ್ತಾರೆ, ಕನ್ನಡ ತಾನೇ ಅಂದರು, ಹಿಂದಿಲೇ ಮಾತಾಡಿದ್ರು. ಆಮೇಲೆ ಅವ್ರಿಗೆ ಇದು ಮಾಡಿ ಕಡೆಗೆ ಜುಟ್ಟು ಇಂಥದ್ದು ಈ ಥರ ಒಂದು ಜುಟ್ಟು ಬರುತ್ತೆ, ಆ ಜುಟ್ಟು ಹಿಡ್ಕೊಂಡು ಕೇಳಿ ಚೆನ್ನಾಗಿ ಕೋಲ್ ಎತ್ಕೊಂಡು ಚೆನ್ನಾಗಿ ಬಿಟ್ಟರು. ಚೆನ್ನಾಗಿ ಒದೆ ಬಿಟ್ಟ ಮೇಲೆ ಆವಾಗ ಆ ಹುಡುಗಿ ಹೇಳ್ತು, ಈ ಥರ ನಾನು ಹಿಂಗಾಗಿದ್ದೀನಿ, ಅವ್ರ ಮೇಲೆ ಮೈ ಮೇಲೆ ಬಂದಿದ್ದೀನಿ, ಈ ಥರ ಬಂದಿದ್ದೀನಿ ನಾನು, ಆದರೆ ನಾನು ಬಿಟ್ಟು ಹೊಂಟೋಗ್ತೀನಿ, ನನ್ನನ್ನು ಬಿಡಿದ್ರು. ಸರಿ ಆಯಿತು ಅಂದ್ಬಿಟ್ಟು ಅವ್ರಿಗೆ ತಾಯ್ತ ಎಲ್ಲ ಹಾಕಿ ಕಳಿಸಿದ್ರು. ಗೇಟ್ವರೆಗೂ ಬಂದರು ಅಷ್ಟೇ, ತಿರ್ಗಾ ಹಂಗೆ ಬಂದ್ಬಿಡ್ತು, ತಿರ್ಗಾ ಬಿಡಲಿಲ್ಲ ಅವ್ರಿಗೆ. ಆಮೇಲೆ ಅವ್ರು ಏನಾದ್ರು ಮಾಡಿ ಜುಟ್ಟು ಹಿಡಿದು ಇದು ಮಾಡಿ ಅಲ್ಲೇ ಕೂದಲು ಕಿತ್ತಾಕಿ ಕೂದಲೆಲ್ಲ ಅಲ್ಲೇ ಅಂಟಿಸಿ ಆವಾಗ ಅವ್ರಿಗೆ ದೆವ್ವ ಎಲ್ಲ ಬಿಟ್ಟು ಇದು ಅಷ್ಟು ಸತ್ಯ ಇದೆ ಅಮ್ಮ ಕಾಳಿ ಅಮ್ಮದು. ಥ್ಯಾಂಕ್ ಯು. ನೋಡಿದ್ರ ಗುರುಗಳೇ, ಇಲ್ಲಿ ಬಂದಿರೋರೆಲ್ಲ ಮೊನ್ನೆ ಬಂದಿರೋರೆಲ್ಲ ಸುಮಾರು 50 ವರ್ಷದಿಂದ ಬಂದಿರೋರು, 30 ವರ್ಷದಿಂದ ಬಂದಿರೋರು. ಒಬ್ರು ಹೇಳ್ತಾ ಇದ್ರು ಇಲ್ಲಿ 1 ರೂಪಾಯಿ ಅಂದರೆ 1 ರೂಪಾಯಿ ಚಾರ್ಜ್ ತೊಗೊಳ್ತಾ ಇದ್ರು ನೋಡಿ. ಅವಾಗಿಂದ ಬರೀರೋರು ಸಹ ಇದ್ದಾರೆ. 1 ರೂಪಾಯಿಂದ ತೊಗೊಂಡು ಈಗ ಇದು ಅಂದಾಜ ಒಂದು 250 ರೂಪಾಯಿ ಇರ್ಬೋದು ಅನಿಸುತ್ತೆ. ಅಂದರೆ ಇನ್ನು ಇದಕ್ಕೆ ಎಷ್ಟು ಇತಿಹಾಸ ಇರಬೇಕು ಅಂತ ನೀವೇ ನೋಡ್ತಿದ್ದೀರಾ. ನಾನು ಕೇಳಿದ್ದೀನಿ, ಬೆಂಗಳೂರಲ್ಲಿ ಯಾವುದೇ ಥರ ಏನೇ ಮಾಟ ಮಂತ್ರ ಆಗಿದೆ ಅಥವಾ ಮೈಗೆ ಆರಾಮಿಲ್ಲ ಅಂತ ಹೇಳಿದ್ರೆ, ಅಥವಾ ಮಕ್ಕಳಿಗೆ ಏನೋ ಒಂದು ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ಬಾಲಗ್ರಹ ಆ ಥರ ಎಲ್ಲ ಏನೇ ಆಗಿದೆ ಅಂದರೂ ಇಲ್ಲಿಗೆ ಬಂದು ಒಂದು ಮಂತ್ರನ ಹಾಕ್ಸ್ಕೊಂಡು ಹೋಗ್ತಾರೆ. ಅದೇ ಥರ ಉಳ್ಕಡ್ಡಿ, ನಾನು ಕೇಳಿರೋ ಹಾಗೆ ಉಳ್ಕಡ್ಡಿ, ದಾಟು ಅವೆಲ್ಲ ಏನೇ ಆಗಿದೆ ಅಂದರೂ ಇಲ್ಲಿ ಬಂದು ಮಂತ್ರನ ಹಾಕ್ಸ್ಕೊಂಡು ಹೋಗ್ತಾರೆ. ನಾನು ಇಷ್ಟು ದಿನ ಇದಕ್ಕೆ ಬಂದಿರಲಿಲ್ಲ, ಸೊ ಇವತ್ತು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಇಂಥ ಒಂದು ಪ್ಲೇಸು ನಮ್ಮ ಬೆಂಗಳೂರಲ್ಲೇ ಇದೆ, ನಮಗೆ ಗೊತ್ತಿಲ್ಲದೆ ಎಷ್ಟೆಷ್ಟೋ ದೂರ ಹೋಗ್ತೀವಿ. ಬೆಂಗಳೂರಲ್ಲೇ ಇರುವಾಗ ಯಾರಿಗೆ ಏನಾನ ಈ ಥರ ಸಣ್ಣ ಪುಟ್ಟ ತೊಂದರೆಗಳಿದ್ರೆ ಅಥವಾ ಮಕ್ಕಳಿಗೆ ಏನಾನ ಎಸ್ಪೆಷಲಿ, ಯಾಕಂದರೆ ಅವ್ರಿಗೆ ಹೇಳಲಿಕ್ಕೆ ಬರೋದಿಲ್ಲ ಅಲ್ವಾ ಮಕ್ಕಳಿಗೆ, ಈ ಥರ ಏನೇ ತೊಂದರೆ ಆಗಿದೆ ಅಂದರೆ ನಾನು ಒಂದು ಇದ್ರದ್ದು ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ದಯವಿಟ್ಟು ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿ ಏನು ಪ್ರೊಸೀಜರ್ ಇದೆ ಅದನ್ನು ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸರಿ ಗುರುಗಳೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ ಗುರುಗಳೇ ಅಂತ ಹೇಳ್ತಾ ನಮಸ್ಕಾರ ಗುರುಗಳೇ.